ಹಲವಾರು ಜನ ಹೇಳುತ್ತಿರುತ್ತಾರೆ, ಡಾಕ್ಟ್ರೇ, ನಾನು ದಿನಕ್ಕೆ 2-3 ಬಾರಿ ಬ್ರಷ್ ಮಾಡ್ತೀನಿ, ಯಾವುದೇ ತರಹದ ಚಾಕ್ಲೇಟ್ಸ್ ತಿನ್ನಲ್ಲ, ಊಟ ಮುಗಿದ ತಕ್ಷಣ ನೀರಿನಿಂದ ಬಾಯಿಯನ್ನು ಮುಕ್ಕಳಿಸ್ತೀನಿ, ಹಾಗೂ ಮಲಗುವ ಮುನ್ನ ಯಾವುದೇ ತರಹದ ಸಿಹಿ ಪದಾರ್ಥಗಳನ್ನು ಕೂಡ ನಾನು ಸೇವಿಸುವುದಿಲ್ಲ. ಆದರೂ ಸಹ ನನ್ನ ಹಲ್ಲುಗಳು ಹುಳುಕಾಗುತ್ತಿವೆ ಮತ್ತು ನೋವು ಬರುತ್ತಿದೆ ಎಂದು ತುಂಬ ಜನ ಹೇಳ್ತಾರೆ. ಹಾಗಾದರೆ ಇದಕ್ಕೆಲ್ಲ ಕಾರಣ ಏನು? ಇದನ್ನು ಹೇಗೆ ತಡೆಗಟ್ಟಬೇಕು? ಸರಿಯಾದ ರೀತಿಯಲ್ಲಿ ಹೇಗೆ ಬ್ರಷ್ ಮಾಡಬೇಕು ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ. ನಾನು ಮಧುಮಾಲ RV ದಂತ ಕಾಲೇಜಿನ 3ನೇ ವರ್ಷದ ವಿದ್ಯಾರ್ಥಿನಿಯಾಗಿದ್ದೇನೆ. ಈ ದಿನ ನಾನು ನಿಮಗೆ ಹಲವು ಬ್ರಷಿಂಗ್ ಟೆಕ್ನಿಕ್ಗಳು ಅಥವಾ ತಂತ್ರಗಳನ್ನು ಮತ್ತು ವ್ಯಾಪಕವಾಗಿ ಸ್ವೀಕರಿಸಲಾದ ಒಂದು ಮುಖ್ಯ ತಂತ್ರವನ್ನು ಸಂಕ್ಷಿಪ್ತವಾಗಿ ವಿವರಿಸಿಕೊಡುತ್ತೇನೆ. ಮೊದಲನೇದಾಗಿ, ಟೂತ್ ಬ್ರಷಿಂಗ್ ಎಂದರೆ ಏನು? ಟೂತ್ ಬ್ರಷಿಂಗ್ ಅಥವಾ ದಂತ ಸೇವನೆ ಎಂದರೆ ಒಬ್ಬ ವ್ಯಕ್ತಿಯು ತನ್ನ ದಂತಗಳನ್ನು ಟೂತ್ ಬ್ರಷ್ನಿಂದ ಟೂತ್ ಪೇಸ್ಟ್ ಅಥವಾ ಟೂತ್ ಪೌಡರನ್ನು ಬಳಸಿ ಅವುಗಳನ್ನು ಸ್ವಚ್ಛಗೊಳಿಸುವ ಮತ್ತು ಹೊಂದಿಕೊಳ್ಳುವ ಪ್ರಕ್ರಿಯೆಯನ್ನು ಕುರಿತು ಟೂತ್ ಬ್ರಷಿಂಗ್ ಎಂದು ಕರೆಯಲಾಗುತ್ತದೆ. ಈಗ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಕ್ನಿಕ್ಸ್ ಅಥವಾ ವಿವಿಧ ತಂತ್ರಗಳೆಂದರೆ ದ ಬಾಸ್ ಟೆಕ್ನಿಕ್, ದ ಮಾಡಿಫೈಡ್ ಬಾಸ್ ಟೆಕ್ನಿಕ್, ಮಾಡಿಫೈಡ್ ಸ್ಟಿಲ್ಮೆನ್ಸ್ ಟೆಕ್ನಿಕ್, ಫೋನ್ ಮೆಥಡ್ ಅಥವಾ ಸರ್ಕ್ಯುಲರ್ ಮೆಥಡ್, ವರ್ಟಿಕಲ್ ಮೆಥಡ್, ಚಾರ್ಟರ್ಸ್ ಮೆಥಡ್, ದ ರೋಲ್ ಟೆಕ್ನಿಕ್ ಮತ್ತು ಫಿಸಿಯೋಲಾಜಿಕ್ ಮೆಥಡ್ ಕಾಲ್ಡ್ ಸ್ಮಿತ್ ಮೆಥಡ್. ಇದರಲ್ಲಿ ದ ಮಾಡಿಫೈಡ್ ಬಾಸ್ ಟೆಕ್ನಿಕ್ ಎಂಬುವ ತಂತ್ರವನ್ನು ವ್ಯಾಪಕವಾಗಿ ಸ್ವೀಕರಿಸಲಾಗಿದೆ. ಹೊಸಡುಗಳ ಆರೋಗ್ಯವನ್ನು ಕಾಪಾಡಲು ಈ ಒಂದು ತಂತ್ರವನ್ನು ಉಪಯೋಗಿಸಲಾಗುತ್ತದೆ. ಆದರೆ ಈ ಮಾಡಿಫೈಡ್ ಬಾಸ್ ಟೆಕ್ನಿಕ್ ಅಂದರೆ ಏನು? ಇದರ ಪ್ರಾಮುಖ್ಯತೆ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ. ಈ ಒಂದು ಟೆಕ್ನಿಕ್ಕಲ್ಲಿ ನೀವು ಬ್ರಷನ್ನು 45 ಡಿಗ್ರಿಗಳಲ್ಲಿ ಹಿಡಿದುಕೊಂಡು ಹಲ್ಲಿನ ಲಾಂಗ್ ಆಕ್ಸಿಸ್ನಲ್ಲಿಟ್ಟು ಬ್ರಷನ್ನು ಬ್ಯಾಕ್ ಆ್ಯಂಡ್ ಫೋರ್ತ್ ಅಂದರೆ ಹಿಂದೆ ಮುಂದೆ ವೈಬ್ರೇಟರಿ ಮೋಷನ್ನಲ್ಲಿ ನೀವು ಉಜ್ಜಬೇಕಾಗುತ್ತದೆ. ಈ ರೀತಿ ಉಜ್ಜುವುದರಿಂದ ನಿಮ್ಮ ಸರ್ಕ್ಯುಲರ್ ಏರಿಯಾ ಅನ್ನುವುದು ಸ್ವಚ್ಛವಾಗುತ್ತದೆ. ಹಾಗಾದರೆ ಸರ್ಕ್ಯುಲರ್ ಏರಿಯಾ ಅಂದರೆ ಏನು? ಈ ಒಂದು ಹಲ್ಲು ಮತ್ತು ಹೊಸಡಿನ ಮಧ್ಯೆ ಇರುವ ಒಂದು ಜಾಗವನ್ನು ಸರ್ಕ್ಯುಲರ್ ಏರಿಯಾ ಎಂದು ಕರೆಯುತ್ತಾರೆ. ಇದಾದ ನಂತರ ನಿಮ್ಮ ಬ್ರಷನ್ನು ಸರ್ಕ್ಯುಲರ್ ಏರಿಯಾ ಹತ್ತಿರ ಇಟ್ಟುಕೊಂಡು ಮೇಲಿಂದ ಕೆಳಗೆ 4ರಿಂದ 5 ಬಾರಿ ಉಜ್ಜಬೇಕು. ಇದರಿಂದ ನಿಮ್ಮ ಇಂಟರ್ಡೆಂಟಲ್ ಏರಿಯಾ ಸ್ವಚ್ಛ ಆಗುತ್ತದೆ. ಇಂಟರ್ಡೆಂಟಲ್ ಏರಿಯಾ ಅಂದರೆ ನಿಮ್ಮ ಈ ಒಂದು ಹಲ್ಲು ಮತ್ತು ಮತ್ತೊಂದು ಹಲ್ಲಿನ ಮಧ್ಯೆ ಇರುವ ಈ ಬಿರುಕನ್ನು ಇಂಟರ್ಡೆಂಟಲ್ ಏರಿಯಾ ಎಂದು ಕರೆಯುತ್ತೇವೆ. ಇದರ ಜೊತೆಗೆ ನಿಮ್ಮ ಹಲ್ಲಿನ ಮೇಲ್ಭಾಗವನ್ನು ಕೂಡ ಹಿಂದೆ ಮುಂದೆ ಬ್ಯಾಕ್ ಆ್ಯಂಡ್ ಫೋರ್ತ್ ಮೋಷನಲ್ಲಿ ಹಲ್ಲನ್ನು ಸ್ವಚ್ಛಗೊಳಿಸಬೇಕು. ಹಾಗೂ ಇದೇ ರೀತಿಯಲ್ಲಿ ನಿಮ್ಮ ಅರಮನೆಯ ಅಂಶ ಅಂದರೆ ಪೆಲಟಲ್ ಆಸ್ಪೆಕ್ಟನ್ನು ಕೂಡ ಇದೇ ರೀತಿಯಲ್ಲಿ ಉಜ್ಜಬೇಕು. ಒಮ್ಮೆ ನಿಮ್ಮ ಮೇಲಿನ ಹಲ್ಲುಗಳು ಸ್ವಚ್ಛವಾದ ನಂತರ ಕೆಳಗಿನ ಹಲ್ಲುಗಳು ಸಹ ಇದೇ ರೀತಿಯಲ್ಲಿ ಉಜ್ಜಬೇಕು. ನಿಮ್ಮ ಹಲ್ಲಿನ ನಡುವಿನ ಬಿರುಕುಗಳನ್ನು ಸ್ವಚ್ಛಗೊಳಿಸಲು ನೀವು ಇಂಟರ್ಡೆಂಟಲ್ ಬ್ರಷ್ ಅಥವಾ ಡೆಂಟಲ್ ಫ್ಲಾಸ್ಗಳನ್ನು ಸಹ ಉಪಯೋಗಿಸಬಹುದು. ಈ ಒಂದು ತಂತ್ರದಿಂದ ನಿಮಗೆ ಆಗುವ ಅನುಕೂಲಗಳೆಂದರೆ ಅತ್ಯುತ್ತಮವಾದ ಸರ್ಕ್ಯುಲರ್ ಏರಿಯಾವನ್ನು ಸ್ವಚ್ಛಗೊಳಿಸಬಹುದು, ಒಳ್ಳೆಯ ಹೊಸಡುಗಳು ಮತ್ತು ಇಂಟರ್ಡೆಂಟಲ್ ಅಥವಾ ಇಂಟರ್ಪ್ರಾಕ್ಸಿಮಲ್ ಬಿರುಕುಗಳನ್ನು ಸ್ವಚ್ಛಗೊಳಿಸಬಹುದು, ಹಾಗೂ ಉತ್ತಮವಾದ ಜಿಂಜೈವಲ್ ಪ್ರಚೋದನೆ. ಹಾಗೂ ಈ ತಂತ್ರದಿಂದ ಆಗುವ ಅನಾನುಕೂಲವೆಂದರೆ ಈ ತಂತ್ರವನ್ನು ಉಪಯೋಗಿಸಲು ನಿಮಗೆ ಸ್ಕಿಲ್ಸ್ ಅಥವಾ ಕೌಶಲ್ಯಗಳು ಅನ್ನುವುದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಬಾಯಿಯ ಆರೋಗ್ಯ ಚೆನ್ನಾಗಿದ್ದರೇ ನಿಮ್ಮ ದೇಹದ ಆರೋಗ್ಯವೂ ಸಹ ಚೆನ್ನಾಗಿರುತ್ತದೆ. ಹಾಗಾಗಿ ನಿಮ್ಮ ಬಾಯಿಯ ಆರೋಗ್ಯವನ್ನು ಸ್ವಚ್ಛವಾಗಿಟ್ಟುಕೊಂಡರೆ ಉತ್ತಮ. ಈ ನನ್ನ ಮಾತುಗಳನ್ನು ಸಹನೆಯಿಂದ ಕೇಳಿಸಿಕೊಂಡಂತಹ ನಿಮಗೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಬಾಯಿಯ ಆರೋಗ್ಯ ಚೆನ್ನಾಗಿದ್ದರೇ ನಿಮ್ಮ ದೇಹದ ಆರೋಗ್ಯವೂ ಸಹ ಚೆನ್ನಾಗಿರುತ್ತದೆ. ಹಾಗಾಗಿ ನಿಮ್ಮ ಬಾಯಿಯ ಆರೋಗ್ಯವನ್ನು ಸ್ವಚ್ಛವಾಗಿಟ್ಟುಕೊಂಡರೆ ಉತ್ತಮ. ಈ ನನ್ನ ಮಾತುಗಳನ್ನು ಸಹನೆಯಿಂದ ಕೇಳಿಸಿಕೊಂಡಂತಹ ನಿಮಗೆಲ್ಲರಿಗೂ ಧನ್ಯವಾದಗಳು.